ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏಪ್ರಿಲ್ 6 ಅಂದರೆ ಇವತ್ತು ಅಡ್ಮಿಟ್ ಕಾರ್ಡನ್ನು KCET ಅಡ್ಮಿಟ್ ಕಾರ್ಡನ್ನು ಅಂದರೆ ಆಲ್ ಟಿಕೆಟ್ನ ರಿಲೀಸ್ ಮಾಡಿದೆ. ವಿದ್ಯಾರ್ಥಿಗಳೇ, ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕೆ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಇಲ್ಲಿ UGCET ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಲಾಗಿನ್ ಯೂಸಿಂಗ್ OTP ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಮುಖಾಂತರ ನೀವು ಲಾಗಿನ್ ಆಗಿ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ವರ್ಷದ ಅಡ್ಮಿಟ್ ಕಾರ್ಡಲ್ಲಿ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಏನು ಅಂದರೆ, ಈ ವರ್ಷದ ಅಡ್ಮಿಟ್ ಕಾರ್ಡ್ ಜೊತೆ ಈ ವರ್ಷ ನೀವು ಎಕ್ಸಾಮ್ ಬರೆಯೋ OMR ಶೀಟನ್ನು ಪ್ರೊವೈಡ್ ಮಾಡಿದ್ದಾರೆ. ಅದು ನೀವು ಎಷ್ಟು ಸರಿ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏಕೆಂದರೆ ಎಕ್ಸಾಮ್ ಹಾಲಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಹಾಗೆ ಅಡ್ಮಿಟ್ ಕಾರ್ಡನ್ನು ಇವತ್ತೇ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ಏನೂ ಇಲ್ಲ, ಇನ್ನೂ ಟೈಮ್ ಇದೆ. ಓಕೆ, ನೀವು CET ಎಕ್ಸಾಮ್ ಬರೆಯೋ ದಿನ ಬೇಕಾದರೂ ಅಥವಾ ಪ್ರೀವಿಯಸ್ ಡೇ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ, ಯಾವ ಪ್ಲೇಸು, ಯಾವ ಕಾಲೇಜು ಅಂತ ನೋಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದೆಯಾ ನೋಡಿ. ಏನಾದರೂ ಮಿಸ್ಟೇಕ್ ಇದ್ದರೆ KA ಆಫೀಸ್ ಮಲ್ಲೇಶ್ವರಂ ಇದಕ್ಕೆ ನೀವು ವಿಸಿಟ್ ಮಾಡಿ ಅಲ್ಲಿ ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.